ಸರ್ ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ರಾಮ ಮಂದಿರ ಉದ್ಘಾಟನೆ ನಡೀತಾ ಇದೆ, ಸೊ ಇದು ರಾಜಕೀಯಕರಣಗೊಳ್ತಾ ಇದೆ ರಾಜ್ಯದಲ್ಲಿ. ಕರಸೇವಕರ ವಿಷಯ ತಗೊಂಡು ಬಂದರು, ಅದಾದಮೇಲೆ ಕಾಂಗ್ರೆಸ್ ಕೂಡ ನಾವು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡ್ತೀವಿ, ಮಹಾಮಂಗಳಾರತಿ ಮಾಡ್ತೀವಿ, ಇದೆಲ್ಲವನ್ನೂ ಕೂಡ ಹೇಳಿದ್ರು. ಬಟ್ ನಾವು ಅಲ್ಲಿಗೆ ಹೋಗಲ್ಲ, ಸೋನಿಯಾ ಗಾಂಧಿ ನಿರ್ಧಾರ ಅಥವಾ ರಾಹುಲ್ ಗಾಂಧಿ ಅವ್ರ ನಿರ್ಧಾರ ಸರಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಇಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರಲ್ಲೂ ಕೂಡ ಒಂಥರ ಕನ್ಫ್ಯೂಷನ್ ಸ್ಟೇಟಸ್ ಇದೆ. ಕೆಲವರು ಹೋಗಬೇಕಿತ್ತು ಅಂತಾರೆ, ಆಹ್ವಾನ ಬಂದಿದ್ರೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಕೊಡುವಾಗ ಎಲ್ಲೋ ಒಂದು ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕೆ ಏನು ಹೇಳ್ತೀರಿ ಸರ್ ಒಟ್ಟಾರೆಯಾಗಿ ಫೈನಲ್? ನೋಡಿ, ಒಂದು ರಾಜಕಾರಣದಲ್ಲಿ ಧರ್ಮದ ಇಂಟರ್ವೆನ್ಷನ್ ಇರಬೇಕು, ಆದರೆ ಧಾರ್ಮಿಕದಲ್ಲಿ ರಾಜಕಾರಣ ಇಂಟರ್ವೆನ್ಷನ್ ನಿಜ ನಿಜ ನಿಜ, ಅದು ಭಾಳ ಮುಖ್ಯವಾದಂಥ. ಹೀಗಾಗಿ ರಾಮ ಮಂದಿರ ವಿಚಾರವಾಗಿ ಅದನ್ನು ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ. 100 ಕೋಟಿ ಜನ ಇವತ್ತು ಭಾರತೀಯರು ಭಾಳ ಸಂತೋಷದಲ್ಲಿದ್ದಾರೆ ಮತ್ತು ನಾವು ಸಂತೋಷದಲ್ಲಿದ್ದೇವೆ. ಅದಕ್ಕಾಗಿ ಇದು ಪಕ್ಷ ಪಂಗಡ ಎಲ್ಲವನ್ನೂ ಮೀರಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಯಾರೋ ಒಬ್ರು ಬಂದಿಲ್ಲ ಅದಕ್ಕೆ ಹೆಚ್ಚು ಚರ್ಚೆ ಮಾಡಲಾರ್ದನೆ, ಅದನ್ನು ಟೀಕೆ ಮಾಡಲಾರ್ದನೆ ರಾಮ ಮಂದಿರ ಯಾವ ರೀತಿ ಉದ್ಘಾಟನೆ ಆಗ್ತದೆ, ಅದರ ಮುಂದೆ ರಾಮನ ಆಶೀರ್ವಾದ ಹೇಗೆ ಸಿಗ್ತದೆ ಅನ್ನುವಂಥ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಇದು. ಆ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ರಾಜಕಾರಣ ಭಾಳ ಲೋ ಮಟ್ಟಕ್ಕೆ ಹೋಗ್ತಾ ಇದೆ, ಕೀಳು ಅಭಿರುಚಿ ಆಗ್ತಾ ಇದೆ. ಮತ್ತು ವೈಯಕ್ತಿಕವಾಗಿ ಮಾತಾಡುವಾಗ ಒಂದು ಸಂಸದೀಯ ಪದಗಳನ್ನು ಬಿಟ್ಟು ಭಾಳ ಕೆಳಮಟ್ಟಕ್ಕೆ ಮಾತಾಡುವಂಥದ್ದು ಸ್ಟಾರ್ಟ್ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡೋದು, ಮತ್ತೊಂದು ಈ ಒಂದು ವ್ಯವಸ್ಥೆ ಹೋಗಬೇಕು. ರಾಜಕಾರಣದಲ್ಲಿ ಒಂದು ಶುದ್ಧತೆ ಬರಬೇಕು ಅನ್ನುವಂಥದ್ದು ನನ್ನ ಆಸೆ. ಹೌದು ಸರ್, ಈಗ ನೀವುಗಳು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ, ದಶಕಗಳಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲೂ ವೈಯಕ್ತಿಕವಾಗಿ ಯಾರ ಮೇಲೂ ಆರೋಪವನ್ನು ಮಾಡೋದು ಅಥವಾ ವೈಯಕ್ತಿಕವಾಗಿ ಮಾತನಾಡೋದು, ತೇಜೋವಧೆ ಮಾಡೋ ನಿಟ್ಟಲ್ಲಿ ಮಾತಾಡೋದು, ಸೊ ಪಕ್ಷದ ವಿರುದ್ಧದ ಮಾತುಗಳು, ಅವರ ಸಿದ್ಧಾಂತಗಳು, ಸೊ ಇದ್ರ ಬಗ್ಗೆ ಮಾತಾಡಿರೋದನ್ನು ಕೇಳಿದ್ದೀವಿ. ಬಟ್ ವೈಯಕ್ತಿಕವಾಗಿ ಟೀಕೆಗಳು ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಲ್ಲ, ಅದಕ್ಕೆ ಏನಾಗಿದೆ, ಜನರ ಅಟ್ರಾಕ್ಷನ್ ಮಾಡೋಕ್ಕೂ ಅಥವಾ ತಾವು ವೈಯಕ್ತಿಕ ಬೆಳೆಯಬೇಕು ಅನ್ನೋ ಕಾರಣದ್ದು ಆ ರೀತಿ ಮಾತಾಡಿದಾಗ ನಾನು ಹೈಲೈಟ್ ಆಗ್ತೇನೆ ಅನ್ನುವಂಥದ್ದು, ಈ ಎಲ್ಲ ಕಾರಣ ಸಲುವಾಗಿ ಒಂದು ಲಕ್ಷ್ಮಣ ರೇಖೆ ದಾಟಿ ರಾಜಕಾರಣ ಹೋಗ್ತಾ ಇದೆ. ಕರೆಕ್ಟ್, ಪದಪ್ರಯೋಗ ಲಕ್ಷ್ಮಣ ರೇಖೆ ದಾಟಿ ಹೋಗ್ತಾ ಇದೆ. ಅದು ನಿಜವಾಗಿ ಆಗಬಾರ್ದು ಅನ್ನುವಂಥದ್ದು ನನ್ನ ಆಶೆ. ಇನ್ನೊಂದು ಕ್ವಶನ್ ಸರ್, ಇಂಥವ್ರ ಮೇಲೆ ಹೈಕಮಾಂಡ್ ಹಿಡಿತ ಕೂಡ ಕಡಿಮೆ ಆಗ್ತಾ ಇದೆ. ಈ ಯಾವುದೇ ಪಾರ್ಟಿ ಪಂಗಡ ಅಂತ ಹೇಳೋದಿಲ್ಲ ನಾನು, ರಾಜಕೀಯದಲ್ಲಿದ್ದಂಥ ವ್ಯಕ್ತಿಗಳು, ಇದು ಹೈಕಮಾಂಡು ಮತ್ತೊಂದು ಅವ್ರ ಕಮಾಂಡ್ ಮೇಲೆ ಅಲ್ಲ ಇವೆಲ್ಲ ನಡೆಯುವಂಥದ್ದು. ನಮ್ಮಲ್ಲಿ ಒಂದು ವೈಯಕ್ತಿಕವಾದಂಥ ಒಂದು ಜಾಗೃತಿ ಬರಬೇಕಷ್ಟೇ. ಆ ಸಂಸ್ಕೃತಿ ನಾವು ಕಲ್ಟಿವೇಟ್ ಮಾಡಬೇಕು. ಈಗ ಯಾರೋ ಒಬ್ಬರು ಮಾತಾಡಿದಾರೆ ಅಂದರೆ ಅದೇ ರೀತಿ ಮತ್ತೊಬ್ಬರು ಮಾತಾಡಬೇಕು, ಅದಕ್ಕೆ ಅದೇ ರೀತಿ ಉತ್ತರ ಕೊಡಬೇಕು. ಈಗ ಜಗದೀಶ್ ಶೆಟ್ಟರ್ ಎಷ್ಟೋ ಮಂದಿ ಕೆಲವೊಂದು ಟೀಕೆ ಮಾಡ್ತಾರೆ, ಅದಕ್ಕೆ ನೀವು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಅಲ್ಲಿ ಅಷ್ಟು ಕೆಳಮಟ್ಟದಲ್ಲಿ ನಾವು ಹೋಗಿ ಉತ್ತರ ಕೊಡೋಕ್ಕಾಗೋದಿಲ್ಲಪ್ಪ, ಮಾಡ್ಕೊಳ್ಳಿ. ನಾನು ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಕೆಲವೊಂದು ಟೀಕೆಗಳನ್ನು. ವೈಯಕ್ತಿಕವಾಗಿ ಕೆಲವೊಂದು ಟೀಕೆ ಮಾಡ್ತಾರೆ, ನಾನು ನೆಗ್ಲೆಕ್ಟ್ ಮಾಡ್ತೀನಿ, ಜನ ಅರ್ಥ ಮಾಡ್ಕೊತಾರೆ ಅಂಥೇಳಿ. ಜಗದೀಶ್ ಶೆಟ್ಟರ್ ಏನೋದು ಅರ್ಥ ಮಾಡ್ಕೊತಾರೆ, ಅದಕ್ಕೆ ಯಾರೋ ಏನೋ ಟೀಕೆ ಮಾಡಿದರೆ ಅದಕ್ಕೆ ಅದೇ ಲ್ಯಾಂಗ್ವೇಜಲ್ಲಿ ನಂಗೆ ಟೀಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಇದ್ಬಿಡ್ತೇನೆ ನಾನು ಅಷ್ಟೇ, ನೆಗ್ಲೆಕ್ಟ್ ಮಾಡೋದು. ದಟ್ ಈಸ್ ಆನ್ಸರ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯಾಕಂದರೆ ಎಷ್ಟೋ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳು ಈಗಲೂ ಕೂಡ ಕಾಂಗ್ರೆಸ್ಸಿಗೆ ಬಂದರು, ಒಳ್ಳೆ ಕೆಲಸ ಮಾಡಿದ್ರು, ಆದರೆ ಇನ್ನು ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕಿಲ್ಲ. ಅದನ್ನು ಕೊಡಲಿ ಅನ್ನೋದನ್ನು ತುಂಬ ಜನ ಆಶಿಸ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡ ಆಶಿಸ್ತಾ, ಸೊ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.